ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಾವಣ್ಯ ರಂಜಿತ್ ವ್ಲಾಗ್ಸ್. ನಾನು ನಿಮ್ಮ ಲಾವಣ್ಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಚೆನ್ನಾಗಿರ್ಬೇಕಂತ ಕೂಡ ಅನ್ಕೋತೀನಿ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಮೈಸೂರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನಾನಿಲ್ಲಿ ದೇವಸ್ಥಾನಕ್ಕೆ ಹೋಗ್ತಿದ್ದೀವಲ್ಲ, ಹಂಗಾಗಿ ಮನೆಯಲ್ಲಿ ಹೂವು ಇತ್ತು. ನನಗೆ ದಿಂಡು ಅಂದರೆ ತುಂಬ ಇಷ್ಟ. ಸರಿ ದಿಂಡು ಮಾಡಿಕೊಂಡು ಮುಡ್ಕೊಂಡು ಹೋಗೋಣ ಅಂತ ಹೇಳಿ ಇಲ್ಲಿ ಕೊಯ್ಸ್ಕೊತಾ ಇದ್ದೀನಿ. ಸೊ 2 ದಿಂಡಿಗೆ ನಾನು ರೆಡಿ ಮಾಡಿಕೊಂಡೆ. ಒಂದು ನನಗೆ, ಇನ್ನೊಂದು ನನ್ನ ತಮ್ಮನ ಹೆಂಡತಿಗೆ. ಇಬ್ಬರು ಹೋಗ್ತಾ ಇದ್ದೀವಲ್ಲ, ಮುಟ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಬೇಗ ಎದ್ದೇಳಬೇಕು ಅಂತ ಹೇಳಿದ್ದ ನನ್ನ ತಮ್ಮ. ಸೊ ಅವ್ನು ಬರೋಷ್ಟೊತ್ತಿಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಇದಾದಮೇಲೆ ಇದು ಮುಗಿಸ್ಕೊಂಡು ಬೆಳಗ್ಗೆ ಅಷ್ಟೊತ್ತಿಗೆ ಹೋಗೋದಲ್ವ. ಸೊ ಮನೆಯಲ್ಲಿ ಒಂಚೂರು ಕೆಲಸ ಇತ್ತು, ಅದನ್ನೆಲ್ಲ ಮಾಡಿಬಿಡೋಣ, ಮತ್ತು ಬರೋದು ಎಷ್ಟೊತ್ತಾಗುತ್ತೋ ಏನೋ ಅಂತ ಹೇಳಿ ನಾನಿಲ್ಲಿ ದಿಂಡೆಲ್ಲ ಕಟ್ಟಿಟ್ಬಿಟ್ಟು ಕಿಚನ್ನಿಗೆ ಬಂದು ಕಿಚನೆಲ್ಲ ನೀಟಾಗಿ ಕ್ಲೀನ್ ಮಾಡಿ, ನನಗೆ ಏನಾದರೂ ಕೆಲಸ ಬ್ಯಾಲೆನ್ಸ್ ಇಟ್ಕೊಂಡು ಹೊರಗಡೆ ಹೋಗೋದು ನೆಮ್ಮದಿನೇ ಇರಲ್ಲ. ಸೊ ಹಂಗಾಗಿ ಎಲ್ಲ ಮುಗಿಸ್ಕೊಂಡು ಮಲ್ಕೊಳ್ಳೋಣ ಅಂತ ಹೇಳಿ ಮಲ್ಕೋತಾ ಇದ್ದೀನಿ. ನಾನು ಮಲಗೋಷ್ಟೊತ್ತಿಗೆ 11 ಗಂಟೆ ಆಗಿತ್ತು. 1.5 ಅವರ್ ಅಷ್ಟೇ ನಿದ್ದೆ ಮಾಡಿರ್ತೀನಿ. ಅವ್ನು ಫೋನ್ ಮಾಡ್ದ, 12:40 ಆಗಿತ್ತು. ಸರಿ ಬೇಗ ಎದ್ದು ರೆಡಿ ಆಗೋಣ ಅಂತ ಹೇಳಿ ಎದ್ದೆ. ನಾನು ಎದ್ದೇಳಲ್ಲ ಅಂತ ಹೇಳ್ಬಿಟ್ಟು ಅವರಿಬ್ಬರು ಕಾಲ್ ಮಾಡಿದರು. ನನ್ನ ನೋಡಿ ಅರ್ಧಂಬರ್ಧ ನಿದ್ದೆ, ಮುಖ ಎಲ್ಲ ಊದ್ಕೊಂಡಿತ್ತು. ನಿದ್ದೆ ಇಲ್ಲಾಂದರೆ ಹಿಂಗೆ ಇರುತ್ತಲ್ಲ. ನನಗೇನು ಅನಿಸ್ತಿತ್ತು ಅಂತಂದರೆ, ನೆಮ್ಮದಿಯಾಗಿ ಅವರೇ ಹೋಗ್ಬಿಟ್ಟು ಬಂದುಬಿಡ್ಲಿ, ನಾನು ಮಲ್ಕೊಂಡು ನಿದ್ದೆ ಮಾಡೋಣ ಅನ್ನೋಷ್ಟು ನಿದ್ದೆ ಬರ್ತಾಯಿತ್ತು. ಸರಿ ಹೇಳ್ಬಿಟ್ಟಿದ್ದೀನಲ್ಲ ಅಂತ ಹೇಳಿ ಎದ್ದು ಹೀಟ್ರಿಗೆ ಹಾಕಿ ಸ್ನಾನ ಮಾಡ್ಕೊಂಡು ಬಂದು ರೆಡಿ ಆಗ್ತಾ ಇದ್ದೀನಿ. ಒಂಥರ ಚೆನ್ನಾಗಿತ್ತು. ಆದರೆ ಮೈಸೂರಿಗೆ ದೇವಸ್ಥಾನದ ಹತ್ರ ಹೋಗೋ ತನಕ ಚೆನ್ನಾಗಿತ್ತು ಅಂತ ಹೇಳ್ಬೋದು ಅಷ್ಟೇ. ಮಗಳು ಬೇರೆ ನಿದ್ದೆ ಮಾಡ್ತಿದ್ಲು. ಪಾಪ ಅವಳಿಗೆ ಹೆಂಗೆ ಎಬ್ಬರಿಸ್ಕೊಂಡು ರೆಡಿ ಮಾಡೋದು ಅನ್ನೋದೊಂದು ಚಿಂತೆ ಆಗಿತ್ತು ನನಗೆ. ಇಷ್ಟೊತ್ತಿಗೆ ಅವಳ ನಿದ್ದೆನೆಲ್ಲ ಹಾಳು ಮಾಡ್ತೀನಿ ಅನ್ನೋ ಒಂದು ಬೇಜಾರು ಕೂಡ ಇತ್ತು. ಕಾರ್ಗೆ ಹೋಗೋ ತನಕ ನಿದ್ದೆ ಮಾಡ್ತಿದ್ಲು. ಕಾರ್ಗೆ ಹೋದ್ಮೇಲೆ ಆಸಾಮಿ ಒಂಚೂರು ನಿದ್ದೆ ಮಾಡಿಲ್ಲ, ಎದ್ದೇ ಇದ್ಲು. ನಾನು ರೆಡಿ ಆಗಿಬಿಟ್ಟು ಕಾಯ್ತಾ ಇದ್ದೆ, ಅವ್ರು ಬರ್ತಾಯಿದ್ರು. ನಾನು ರೆಡಿ ಆಗೋಷ್ಟೊತ್ತಿಗೆ ಕರೆಕ್ಟಾಗಿ 2 ಗಂಟೆಗೆ ಇನ್ನು 10 ನಿಮಿಷ ಇತ್ತು. ನಾವು ಮನೆ ಬಿಡೋಷ್ಟೊತ್ತಿಗೆ 2 ಗಂಟೆ ಕರೆಕ್ಟಾಗಿ ಆಗಿತ್ತು. ಸೊ ಎಲ್ಲರೂ ಬಂದರು. ಅವ್ರ ಮನೆಗೇನು ಬಂದಿಲ್ಲ, ನಾವೇ ಕಾರ್ ಹತ್ರ ಹೋಗಿ ಕಾರ್ ಹತ್ಕೊಂಡು ಹೊರಟ್ವಿ. ಹೋಗ್ತಾ ಚೆನ್ನಾಗಿತ್ತು ಜರ್ನಿ. ಏನೋ ಅರ್ಲಿ ಮಾರ್ನಿಂಗ್ ಜರ್ನಿ. ಆದರೆ ಮೈಸೂರು ಹತ್ರ ಹೋದ್ಮೇಲೆ ಗೊತ್ತಾಯಿತು, ನಾವು ಅಲ್ಲಿ ರೀಚ್ ಆಗೋಷ್ಟೊತ್ತಿಗೆ 4 ಆಗಿತ್ತು. 4:15 ಆಗಿತ್ತು. ಸೊ ಅಷ್ಟೊತ್ತಿಗೆ ಎಷ್ಟೊಂದು ಜನ ಬೆಟ್ಟ ಹತ್ತಕ್ಕೆ ಆಲ್ಮೋಸ್ಟ್ ಎಷ್ಟೋ ಜನ ಹೊರಟ್ಬಿಟ್ಟಿದ್ರು ಬೆಟ್ಟ ಹತ್ತಿ ಕೂಡ. ನಾವು ಬೆಟ್ಟ ಹತ್ತೋ ಪ್ಲ್ಯಾನೇ ಇರಲಿಲ್ಲ. ದೇವಸ್ಥಾನದ ಹತ್ರ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೇಳಿ ಅಂದ್ಕೊಂಡಿದ್ದು. ಇಲ್ಲಿ ನೋಡಿ, ಮೈಸೂರಿಗೆ ಎಂಟರ್ ಆಗಿದ ತಕ್ಷಣ ಒಂಥರ ಬೇರೆ ಒಂದು ಲೋಕಕ್ಕೆ ಬಂದಿದ್ದೀವೇನೋ ಅಂತ ಅನ್ನೋಷ್ಟು ಚೆನ್ನಾಗಿರುತ್ತೆ ಆ ಜಾಗ. ಬೇರೆಯವ್ರಿಗೇನೋ ನನಗೆ ಗೊತ್ತಿಲ್ಲ, ಬಟ್ ನನಗೆ ಮಾತ್ರ ಹಾಗೆ ಅನ್ನಿಸ್ತು. ಈ ಅರ್ಲಿ ಮಾರ್ನಿಂಗು ಆ ಲೈಟ್ಗಳು ಹಾಕಿದ್ದಿದ್ದು ಅರಮನೆ ನೋಡೋದಕ್ಕೂ ಅಷ್ಟೇ ಇನ್ನೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಈ ನಾರ್ಮಲ್ ಡೇಸಲ್ಲೇ ಅದನ್ನು ನೋಡೋಕೆ ಅಷ್ಟು ಚೆನ್ನಾಗಿರುತ್ತೆ. ದಸರಾ ಟೈಮಲ್ಲಿ ಇನ್ನೆಷ್ಟು ಚೆನ್ನಾಗಿರುತ್ತೆ, ನಾನು ದಸರಾ ಟೈಮಲ್ಲಿ ನೋಡಿಲ್ಲ. ಅದಕ್ಕೆ ಇರಬೇಕು ಜನ, ಅಷ್ಟೊಂದು ಜನ ಹೋಗ್ತಾರೆ ಅದನ್ನು ನೋಡೋಕ್ಕೆ, ಆ ಸೌಂದರ್ಯನ. ಸರಿ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಮೈಸೂರು ಬೆಟ್ಟದ ಹತ್ರ ಬಂದ್ವಿ. ಅಲ್ಲಿ 2 ಹತ್ರ ಹತ್ಬೋದಂತೆ. ನಾವು ಒಂದು ಹತ್ರ ಬಂದ್ವಿ. ನಮಗೂ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಇದು. ನನಗೆ ಗೊತ್ತಿರಲಿಲ್ಲ ಆಷಾಢಕ್ಕೆ ಇಷ್ಟೆಲ್ಲ ಕ್ರೌಡ್ ಇರುತ್ತೆ, ಇಷ್ಟೆಲ್ಲ ಜಂಜಾಟ ಗೋಳಾಟ ಇರುತ್ತೆ ಅಂತ. ಆದರೆ ಧೈರ್ಯ ಮಾಡಿಕೊಂಡು ಹೊರಟಿದ್ದು ನಾವು. ರಂಜಿತ್ ಹೇಳಿದರು ಫಸ್ಟೇ, ದರ್ಶನ ಆಗೋದು ತುಂಬಾ ಕಷ್ಟ ಇರುತ್ತೆ, ಅಷ್ಟು ಈಸಿ ಅಲ್ಲ ಚಾಮುಂಡಿ ಬೆಟ್ಟದಲ್ಲಿ ದರ್ಶನ ಮಾಡಿಕೊಂಡು ಆರಾಮಾಗಿ ಬರೋದು ಅಂತ ಹೇಳಿ. ಸೊ ನನ್ನ ತಮ್ಮ ಅವ್ನು ಡಿಸೈಡ್ ಮಾಡಿಬಿಟ್ಟಿದ್ದ, ಏನಾದರೂ ಆಗಲಿ ಹೋಗಲೇಬೇಕು ಅಂತ ಹೇಳಿ. ನಾವಿಲ್ಲಿ ರೀಚ್ ಆಗೋಷ್ಟೊತ್ತಿಗೆ ಹೇಳ್ದಾಗೆ 4:15 ಆಗಿತ್ತು. ಅಷ್ಟೊತ್ತಿಗೆ ಎಷ್ಟೊಂದು ಜನ ಹೋಗ್ತಿದ್ರು ಗೊತ್ತಾ ನಡ್ಕೊಂಡು. ಅಲ್ಲಿ ಪೊಲೀಸವರು ಗಾಡಿಗಳನ್ನ ಕಾರುಗಳನ್ನೆಲ್ಲ ಬಿಡಲ್ಲ. ಅಲ್ಲಿ ಒಂದು ಪ್ಲೇಸ್ ಇರುತ್ತೆ, ಅಲ್ಲಿ ತನಕ ಅಷ್ಟೇ. ಅದಾದಮೇಲೆ ಅಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ಇದು ಬೆಟ್ಟ ಹತ್ತಕ್ಕೆ ಅಲ್ಲಿ ಎಲ್ಲ ಪೂಜೆ ಮಾಡ್ತಾರಲ್ಲ, ಸೊ ಆ ಜಾಗ ಇದು. ಇದನ್ನೆಲ್ಲ ನಾನು ಫಸ್ಟೇ ನೋಡಿದ್ದು, ನೈಟಲ್ಲಿ ನೋಡಿದ್ದು. ಇವಾಗ ಹಗಲಲ್ಲಿ ಕರ್ಕೊಂಡೋದ್ರೆ ನಿಜವಾಗ್ಲೂ ನಾನು ಕಂಡಿಡಿಯಲ್ಲ, ಗೊತ್ತೂ ಆಗಲ್ಲ ಅಲ್ಲಿ, ಹಂಗಿರುತ್ತೆ ಜಾಗ ಎಲ್ಲನೂ. ಹತ್ತಿ ಕಾಲುಗಳೆಲ್ಲ ನೋವು ಬಂದುಬಿಟ್ಟಿತ್ತು. 5 ಗಂಟೆ 5:15 ಅಷ್ಟೊತ್ತಿಗೆ ಫುಲ್ ನೆಂದೋಗಿದ್ವಿ ನಾವು ಶೆಕೆಗೆ.
ಆ, ಎಲ್ಲರೂ ಅಷ್ಟೇನೆ ಮಕ್ಕಳನ್ನ ಕರ್ಕೊಂಡು ಬಂದಿದ್ದು ಸಿಕ್ಕಾಪಟ್ಟೆ ಕಡಿಮೆ. ನಾವೇ ಅಂತ ಅನ್ಸುತ್ತೆ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದು. ಒಂದು ಎಣಿಸ್ಕೊಂಡ್ರೆ ಒಂದು 4, 5 ಮಕ್ಕಳಿದ್ರು ಅಷ್ಟೇನೆ. ಬೆಟ್ಟ ಹತ್ತಕ್ಕಾಗಲ್ವಲ್ಲ, ಸೊ ಅದಕ್ಕೆ ಯಾರೂ ಕರ್ಕೊಂಬಂದಿಲ್ಲ. ಎಲ್ಲರೂ ಹತ್ತುತ್ತಿದ್ದಾರೆ ನೋಡಿ. ಒಂದು ಸ್ವಲ್ಪ ಮಕ್ಕಳನ್ನ ತಲೆ ಮೇಲೆ ಕತ್ತ ಮೇಲೆ ಕುಳಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ರು. ಇದೇ ಥರನೇ ಇಲ್ಲಿ ಈ ಜಾಗದಲ್ಲಿ ಚಿಟ್ಟು ಬಿದ್ದೋಗ್ಬಿಟ್ಲು. ನನಗೆ ಸಖತ್ ಡಿಸಪಾಯಿಂಟ್ ಆಗೋಯಿತು. ಅವಳು ಬೇರೆ 1001 ಮೆಟ್ಲು, ನಾವು 300 ಮೆಟ್ಲು ಹತ್ತೋಷ್ಟೊತ್ತಿಗೆ ಇನ್ನೊಂದು ಸ್ವಲ್ಪ ಮೆಟ್ಲಿರುತ್ತೆ ಸಿಕ್ಬಿಡತ್ತೆ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ 1001 ಮೆಟ್ಲಂತೆ. ಅದನ್ನು ಕೇಳಿನೇ ನನಗೆ ಶಾಕ್ ಆಗೋಯಿತು. ಮತ್ತೆ ರಿಟರ್ನ್ ಹೋಗೋಕ್ಕಾಗಲ್ಲ, ಮೇಲೆ ಹತ್ತಕ್ಕಾಗಲ್ಲ. ಚಿಟ್ಟುನ ಎತ್ಕೊಂಡು ಹತ್ತಕ್ಕಾಗಲ್ಲ. ಅದು ಕಲ್ಮೆಟ್ಲುಗಳು ಬೇರೆ. ಒಂದೊಂದು ಮೆಟ್ಲು ಬಂದು ನಮ್ಮ ಮೊಣ್ಕಾಲು ಉದ್ದ ಇರುತ್ತೆ. ನನಗೆ ಯಾಕಾದರೂ ಬನ್ನು ಅಂತ ಅನ್ನಿಸ್ಬಿಡ್ತು ನಿಜವಾಗ್ಲೂ. ನಾನು ಅದೇ ಅರ್ಧ ಮನಸ್ಸಲ್ಲೇ ನಾನು ಹೋಗಿದ್ದು ಬೆಟ್ಟ ಹತ್ತಕ್ಕೆ. ಯಾಕಂದರೆ ಅವಳಿಗೆ ಕಷ್ಟ ಕೊಟ್ಕೊಂಡು ಇಷ್ಟೆಲ್ಲ ಕಷ್ಟ ಇಟ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ಬಿಡ್ತು ಕೊನೆಗೂ ನನಗೆ. ಸರಿ ಅಂತ ಹೇಳಿ ಕಷ್ಟ ಪಟ್ಕೊಂಡು ಬೆಟ್ಟ ಹತ್ಕೊಂಡು ಬಂದ್ವಿ ಇಲ್ಲಿ. ಇಲ್ಲಿ ಬಂದರೆ ನಾವು ಎಂಟ್ರೆನ್ಸಲ್ಲೇ 5 ಅವರ್ಸ್, 4 ಅವರ್ಸ್, 3 ಅವರ್ಸ್ ಅಂತ ಹಾಕಿದ್ದಾರೆ. ಅದನ್ನೆಲ್ಲ ದಾಟ್ಕೊಂಡು ನಾವು ಮುಂದೆ ಬಂದ್ಬಿಟ್ವಿ. ಎಷ್ಟೋ ಮುಂದೆ ಬಂದ್ಬಿಟ್ಟಿದ್ದೀವಿ, ಹತ್ರನೇ ಬಂದ್ಬಿಟ್ಟಿದ್ದೀವಿ. ಇನ್ನೇನು ಆಗ್ಬಿಡುತ್ತೆ ಬಿಡು ಅಂತ ಅಂದ್ಕೊಂಡಿದ್ದೀವಿ. ಆದರೆ ನಿಜ ಹೇಳ್ತೀನಿ, ಎಷ್ಟು ನಿಧಾನ ಮಾಡಿದ್ರು, ಎಷ್ಟು ಕೂಡಾಕ್ಬಿಟ್ರು ನಮ್ಮನ್ನಲ್ಲಿ ಅಂದರೆ ಸಿಕ್ಕಾಪಟ್ಟೆ ಹಿಂಸೆ ಆಗೋಯಿತು. ಬುದ್ಧಿ ಇರೋರು ಯಾರೂ ಹೋಗಲ್ಲ. ಅಲ್ಲಿರೋ ಪಬ್ಲಿಕ್ ಕೂಡ ಸಿಕ್ಕಾಪಟ್ಟೆ ಬೈತಿದ್ರು VIP ಗಳ್ನ. ಈ ಥರ ನಮ್ಮನ್ನು ಹಿಂಗೆ ಕಷ್ಟ ಕೊಟ್ಕೊಂಡು ನೀವು ಹಿಂಗೆ ಹೋಗ್ತೀರಾ, ನಾಚಿಕೆ ಆಗಲ್ವಾ, ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಿದ್ರು. ಅಷ್ಟು ನೋವಾಗುತ್ತೆ ಅಲ್ಲಿರೋ ಜನಕ್ಕೆ ನಿಜವಾಗ್ಲೂ. ನನಗೇನೆ ಎಷ್ಟು ಬೇಜಾರಾಯಿತು ಅಂದರೆ ಅಷ್ಟು ಬೇಜಾರಾಯಿತು. ಮಗು ಬೇರೆ ಒಂದು ಕಡೆ, ಸೀರೆ ಬೇರೆ ಉಟ್ಕೊಂಡು ಹೋಗ್ಬಿಟ್ಟಿದ್ದೀನಿ. ನನಗೆ ಗೊತ್ತಿಲ್ವಲ್ಲ ಇದೆಲ್ಲ ದೇವಸ್ಥಾನಕ್ಕೆ ಹೋಗ್ತಿರೋದಂತೇಳಿ ನಾನು ಸೀರೆ ಉಟ್ಕೊಂಬಂದೆ. ಆದರೆ ಅದೇ ಚಿಟ್ಟು ಅಳ್ತಾನೇ ಇದ್ಲು. ಅಲ್ಲಿ ಬಿದ್ದಿದ ತಕ್ಷಣ ಅವಳಿಗೆ ಮೂಡ್ ಆಫ್ ಆಗೋಯಿತು. ಅಲ್ಲಿ ತನಕ ಚೆನ್ನಾಗಿದ್ಲು. ಅವಳನ್ನ ಸಮಾಧಾನ ಮಾಡೋದ, ನನಗೂ ಸಾಕಾಗಿತ್ತು. ನನಗೆ ಅವಳ ಮೇಲೆ ಕೋಪ ಮಾಡ್ಕೊಳ್ಳೋದ, ಏನು ಮಾಡ್ಕೊಳ್ಳೋದು ನನಗೆ ನಿಜ ಅರ್ಥನೇ ಆಗಿಲ್ಲ. ಆದರೆ ನಾನು ಕೋಪ ಮಾಡ್ಕೊಂಡಿಲ್ಲ. ಮಗು ಅಷ್ಟು ಬೆಟ್ಟ ಹತ್ತಿದೆ, ನನಗೊಂಥರ ಮಿರಾಕಲ್ ಅಂತ ಅನ್ನಿಸ್ಬಿಡ್ತು. ಮಕ್ಕಳೆಲ್ಲ ಹತ್ಕೊಂಡು ಬಂದರು. ಸರಿ ಅಂತ ಹೇಳಿ ಅಲ್ಲಿ ದರ್ಶನ ಮುಗಿಸ್ಕೊಂಡು, ಆ ದರ್ಶನ ದೇವ್ರನ್ನ ನೋಡೋಕ್ಕಾಗಿಲ್ಲ. ಆದರೆ ಅಷ್ಟೆಲ್ಲ ಕಷ್ಟಪಟ್ಕೊಂಡೋಗಿ ದೇವ್ರನ್ನ ನೋಡೋಕ್ಕಾಗಿಲ್ಲ. ನಾವು 6 ಗಂಟೆಗೆ ನಿಂತ್ಕೊಂಡಿದ್ದು 12 ಕಾಲಿಗೆ ಆಚೆ ಬಂದ್ವಿ. ಅಂದರೆ ಲೆಕ್ಕ ಹಾಕ್ಕೊಳ್ಳಿ. ಅಲ್ಲಿ ತನಕನೂ ನಾನು ಚಿಟ್ಟುನ ಕ್ಯಾರಿ ಮಾಡ್ತಿದ್ದೆ. ಅವಳು ಬೇರೆ ನಿದ್ದೆ ಮಾಡಿಬಿಟ್ಟು ಸಿಕ್ಕಾಪಟ್ಟೆ ಕಷ್ಟ ಆಯಿತು. ನನ್ನನ್ನು ಕೇಳೋದಾದರೆ ಬುದ್ಧಿ ಇರೋರು ಯಾರೂ ಮಕ್ಕಳನ್ನ ಕರ್ಕೊಂಡು ಮಾತ್ರ ಚಾಮುಂಡಿ ಬೆಟ್ಟಕ್ಕೆ ಈ ಟೈಮಲ್ಲಿ ಹೋಗಬೇಡಿ. ಸೊ ಇದನ್ನು ಮುಗಿಸ್ಕೊಂಡು ಭೂವರಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮನೆ ಕಡೆ ಬಂದ್ವಿ. ಇದು ನನ್ನ ಇವತ್ತಿನ ವಿಡಿಯೋ ಆಗಿತ್ತು. ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.